ನಮಸ್ಕಾರ ವೀಕ್ಷಕರೇ, ನಾಡಿನ ಸಮಸ್ತ ಜನತೆಗೆ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾನು ಶಮೀರಾ ಬೆಳುವಾಯಿ. ಸಂಕ್ರಾಂತಿ ಅಂದ್ರೇ ಒಂದು ಸಂಭ್ರಮ ಸಡಗರದ ಹಬ್ಬ ನಮ್ಮ ರೈತರಿಗೆ. ಅದೇ ರೀತಿಯಾಗಿ ನಾವೆಲ್ಲರೂ ಕೂಡ ಕನ್ನಡಿಗರು ಸಂಕ್ರಾಂತಿಯನ್ನು ಅಷ್ಟು ಪ್ರೀತಿಯಿಂದ ಬರಮಾಡ್ಕೊಳ್ತೀವಿ. ಇವತ್ತು ನಾನೊಂದು ವಿಶೇಷ ಜಾಗದಲ್ಲಿದ್ದೀನಿ. ಅದು ಯಾವುದು ಅಂತ ನಾನು ತೋರಿಸ್ಲೇಬೇಕು. ಮೊದಲನೇದಾಗಿ ಸಂಕ್ರಾಂತಿಯಲ್ಲಿ ನಾವು ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅಂತ ಕನ್ನಡದಲ್ಲಿ ಹೇಳ್ತೀವಿ. ಒಳ್ಳೊಳ್ಳೆ ಮಾತಾಡೋದಕ್ಕೆ ಒಂದು ಒಳ್ಳೆ ಟೀಮ್ ನನ್ನ ಜೊತೆ ರೆಡಿಯಾಗಿ ನಿಂತಿದ್ದಾರೆ. ನಾವಿವತ್ತು ಗೋಶಾಲೆಯಲ್ಲಿದ್ದೀವಿ. ನಮ್ಮ ಗೂಳಿ ಬಸವಣ್ಣ ಬಂದ ನೋಡೇ ಅನ್ನುವಂಥ ಒಂದು ಅಮೇಝಿಂಗ್ ಅಂದಂಥ ಹಾಡು ರೆಡಿಯಾಗಿ ನಿಂತಿದೆ. ಹಾಗಾಗಿ ಆ ಹಾಡಿನ ಬಗ್ಗೆ ಮಾತಾಡೋಣ. ಆದರೆ ಅದಕ್ಕೂ ಮೊದಲು ಇಡೀ ತಂಡವನ್ನು ವೆಲ್ಕಮ್ ಮಾಡೋಣ. ಸೀತಾ ಪಯಣ ಸಿನಿಮಾ ನಮ್ಮ ಆ್ಯಕ್ಷನ್ ಕಿಂಗ್ ಅರ್ಜುನ್ ಸರ್ಜಾ ಸರ್ ಅವರ ಡೈರೆಕ್ಷನಲ್ಲಿ ಪ್ರೊಡಕ್ಷನಲ್ಲಿ ಬರ್ತಾ ಇರುವಂತಹ ಸಿನಿಮಾ ಅಂದಮೇಲೆ ನಮ್ಮ ಟೀಮ್ ಕೂಡ ಅಷ್ಟೇ ಸ್ಪೆಷಲ್ ಆಗಿ ಕಾಯ್ತಾ ಇದ್ದಾರೆ. ಲೆಟ್ಸ್ ವೆಲ್ಕಮ್ ದ ಟೀಮ್. ಮೊದಲನೇದಾಗಿ ಸೀತಾ ಪಯಣ ಇಡೀ ತಂಡಕ್ಕೆ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್. ಎಲ್ಲ ಕನ್ನಡ ಜನರಿಗೆ, ಕನ್ನಡ ಕಲಾಭಿಮಾನಿಗಳಿಗೆ ಎಲ್ರಿಗೂ ನಮ್ಮ ಚಿತ್ರತಂಡದ ಪರವಾಗಿ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಗೋಶಾಲೆಯಲ್ಲಿದ್ದೀವಿ. ಏನಕ್ಕೆ ಇವತ್ತು ನಾವು ಗೋಶಾಲೆಯಲ್ಲಿದ್ದೀವಿ. ಇವತ್ತು ಸಾಂಗ್ ಲಾಂಚ್ ಆಗ್ತಾ ಇದೆ. ಎಲ್ಲವೂ ಸತ್ಯ. ಸಾಮಾನ್ಯವಾಗಿ ನಾವೆಲ್ಲರೂ ಒಂದು ಥಿಯೇಟ್ರಲ್ಲೋ ಎಲ್ಲೋ ಒಂದು ಬಿಲ್ಡಿಂಗ್ ಒಳಗಡೆ ಸಾಂಗ್ ಲಾಂಚ್ ಮಾಡ್ತೀವಿ, ಸೆಲೆಬ್ರಿಟೀಸ್ ಬರ್ತಾರೆ. ಆದರೆ ಇಂತಹ ವಿಭಿನ್ನವಾದ ಥಾಟ್ ಹೇಗೆ ಬಂತು ಸರ್? ಇಲ್ಲ, ಈ ಒಂದು ಹಾಡು ಗೂಳಿ ಬಸವಣ್ಣ ಬಂದವನೇ ನೋಡೆ ಅನ್ನೋ ಒಂದು ಹಾಡು. ಇದು ಗೋವುಗಳ ಬಗ್ಗೆ. ಕರೆಕ್ಟ್. ಗೋವು ಅಂದ್ರೆ ಎಷ್ಟು ಪ್ರಾಶಸ್ತ್ಯ ನಮ್ಮ ಸನಾತನ ಧರ್ಮದಲ್ಲಿ. ಗೋವುಗಳ ಬಗ್ಗೆ ಹೆಚ್ಚು ನಾವು ಅದಕ್ಕೆ ಮುಖ್ಯತ್ವ ನಾವು ಕೊಡ್ತೀವಿ. ಆ ಒಂದು ಮುಖ್ಯತೆ ಈ ಸಾಂಗ್ನಲ್ಲಿ ಇದೆ. ನಿಮಗೆ ಆ ಸಾಂಗ್ನಲ್ಲಿ ಅದು ಈ ಸಾಂಗು ಪಿಕ್ಚರ್ ನಲ್ಲಿ ಧ್ರುವ ಕ್ಯಾಮಿಯೋ ಕ್ಯಾರೆಕ್ಟರ್ ಸಿನಿಮಾ ಮಾಡ್ತಿರೋದು. ಒಂದು ಎಮೋಷನಲ್ ಕ್ಯಾಮಿಯೋ. ಸೊ ಧ್ರುವನ ಸಾಂಗ್ ಅಂತ ಹೇಳ್ಬೋದು. ಗೂಳಿ ಬಸವಣ್ಣ ಬಂದವನೇ ನೋಡಿ ಅನ್ನೋ ತರ ಹಸುಗಳ ಬಗ್ಗೆ ಒಂದು ತುಂಬಾ ಮುದ್ದಾದ ಒಂದು ಹಾಡು. ಪುಣ್ಯಕೋಟಿದು ಒಂದು ಹಾಡಿರ್ತಾರ ಧರಣಿ ಮಂಡಲ ಮಧ್ಯದೊಳಗೆ. ಅದಾದ್ಮೇಲೆ ನಿಜವಾಗ್ಲೂ ಆ ತರದ ಒಂದು ಸಾಂಗ್ ಇದೆ ಕನ್ನಡ. ಅದಕ್ಕೋಸ್ಕರ ಅದು ಈ ಗೋವುಗಳ ಮಧ್ಯದಲ್ಲಿ ನಾವು ಈ ತರ ಒಂದು ಸಾಂಗ್ ಲಾಂಚ್ ಮಾಡೋದು ತುಂಬಾ ಚೆನ್ನಾಗಿರುತ್ತೆ ಅನ್ನೋದ್ರಿಂದ ಇಷ್ಟು ದೂರ ಬಂದಿದ್ವಿ. ಸೂಪರ್. ಗೂಳಿ ಬಸವಣ್ಣ ಒಂದ್ ಕಡೆಯಲ್ಲಿ ಇಲ್ಲಿ ಬಸವಂದ್ರೆಲ್ಲ ಇದ್ದಾರೆ, ಅದ್ರ ಮಧ್ಯದಲ್ಲಿ ನಮ್ಮ ಗೂಳಿ ಬಸವಣ್ಣ ಆಗಿ ನಮ್ಮ ಆಕ್ಷನ್ ಪ್ರಿನ್ಸ್ ಜೊತೆಯಾಗಿ ಬಂದಿದ್ದಾರೆ ಧ್ರುವ ಸರ್ಜಾ ಸರ್. ಇದೀಗ ಗೂಳಿ ಬಸವಣ್ಣ ಮೂಲಕ ಒಂದು ಎಮೋಷನಲ್ ಕ್ಯಾಮಿಯೋದಲ್ಲಿ ನೀವು ಬರ್ತಾ ಇದ್ದೀರಾ. ಧ್ರುವ ಸರ್ ಅಂದ್ಕೊಳ್ಳೆ ನಮ್ಗೆಲ್ರಿಗೂ ಗೊತ್ತು ಆಕ್ಷನ್ಗೆ ಎಷ್ಟು ಫೇಮಸ್, ಅದ್ರ ಜೊತೆಗೆ ಎಮೋಷನಲಿ ಆಡಿಯನ್ಸ್ಗೆ ಪ್ರತಿ ಸಲ ಕನೆಕ್ಟ್ ಆಗ್ತೀರಾ. ಸೀತಾ ಪಯಣದಲ್ಲಿ ಈ ಹಾಡು ಎಷ್ಟು ಸ್ಪೆಷಲ್ ನಿಮಗೆ? ಮಾತು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಈ ಕಾರ್ಯಕ್ರಮನ ವೀಕ್ಷಿಸ್ತಿರೋ ಎಲ್ಲ ತಾಯಂದಿರಿಗೆ, ನನ್ನ ಅಣ್ಣ ತಮ್ಮಂದರಿಗೆ, ಅಕ್ಕ ತಂಗಿಯರಿಗೆ, ಸಮಸ್ತ ನಾಡಿನ ಜನತೆಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಇವತ್ತು ಸ್ಪೆಷಲ್ ನಮಗೆ ಸಂಕ್ರಾಂತಿ. ಯಾಕೆಂದ್ರೆ ನಮ್ಮ ಜೊತೆಗೆ ಸೀತಾ ಮೇಡಮ್ ಅವ್ರು ಇದ್ದಾರೆ, ಜೊತೆಗೆ ಸೀತಾ ಮೇಡಮ್ ಅವ್ರ ಜೊತೆ ಪಯಣ ಮಾಡುವಂತ ಬ್ರದರ್ ಇದ್ದಾರೆ, ಎಸ್ಪೆಷಲಿ ನನ್ನ ಗಾಡ್ ಫಾದರ್ ಇದ್ದಾರೆ. ಸೊ ದಿಸ್ ಸಂಕ್ರಾಂತಿ ಇಸ್ ವೆರಿ ವೆರಿ ಸ್ಪೆಷಲ್. ಈ ದಿವಸ ಈ ಹಾಡು ರಿಲೀಸ್ ಆಗ್ತಾ ಇರೋದು ಒಂದು ನಮ್ಮ ಖುಷಿಗೆ ಒಂದು ಆ್ಯಡ್ ಆನ್. ಸೊ ತುಂಬ ಪಾಸಿಟಿವ್ ವೈಬ್ರೆಂಟ್ ಸಾಂಗ್ ಇದು. ತುಂಬಾನೇ ಅಂದರೆ ಎಮೋಷ್ನಲಿ ಕನೆಕ್ಟ್ ಆಗುವಂಥ ಸಾಂಗ್. ಎಸ್ಪೆಷಲಿ ಮೂವಿಯಲ್ಲಿ ಪ್ಲೇಸ್ಮೆಂಟ್ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು. ಜಸ್ಟ್ ಬಿಕಾಸ್ ಇದು ನಮ್ಮ ಬ್ಯಾನರು ಅಂತ ಹೇಳ್ತಾ ಇಲ್ಲ, ಪ್ರೇಕ್ಷೆಯೂ ಅಲ್ಲ, ತುಂಬಾನೇ ಚೆನ್ನಾಗಿ ಮೆಚ್ಚೋ ಅಂಕಲ್ ಟೇಕಿಂಗ್ಸೇ ಆಗ್ಬೋದು, ಏನೇ ಆಗಿರ್ಬೋದು, ಅವ್ರದ್ದು ಮೆಚೋರ್ಡ್ ವೇ ಇರುತ್ತೆ. ಸೊ ಅದಕ್ಕೆ ಅಡಾಪ್ಟ್ ಆಗೋದಕ್ಕೆ ಸ್ವಲ್ಪ ಕಷ್ಟ ಆಯ್ತು, ಬಟ್ ಥರೋಲಿ ಎಂಜಾಯ್. ಇವತ್ತು ಎಸ್ಪೆಷಲಿ ತುಂಬಾನೇ ಖುಷಿ ಆಯ್ತು ನಮ್ಮ ಸೀತಾ ಪಯಣ ತಂಡ ಜೊತೆ. ನಮ್ದೊಂದು ಪ್ರಶ್ನೆ ನಿರಂಜನ್, ಪ್ಲೀಸ್ ಕೇಳಿ. ಇವತ್ತಿಂದ ಒಂದು ತಿಂಗಳು ಕರೆಕ್ಟ್ ಆಗಿ ಅಂದ್ರೆ ಫೆಬ್ರವರಿ 14ಕ್ಕೆ ಸಿನಿಮಾ ಬಿಡುಗಡೆ ಆಗ್ತದೆ. ಸೊ ಹಿಂಗಿದೆ ಫೀಲ್? ಎಕ್ಸೈಟೆಡ್, ನರ್ವಸ್ ಅಂಡ್ ಒಂದು ಕಾನ್ಫಿಡೆನ್ಸ್ ಇದೆ. ಜನ ಕೈ ಹಿಡಿತಾರೆ. ಎಕ್ಸೈಟೆಡ್ ಏನಕ್ಕೆ, ನರ್ವಸ್ ಏನಕ್ಕೆ, ಆ ಕಾನ್ಫಿಡೆನ್ಸ್ ಹೆಂಗೆ? ಹಂಗೆ ಎಕ್ಸೈಟ್ಮೆಂಟ್ ನೀವೆಲ್ಲ ಜೊತೆಗಿದ್ದೀರಾ ಅನ್ನೋದು ಎಕ್ಸೈಟ್ಮೆಂಟ್. ನರ್ವಸ್ನೆಸ್ ಸ್ವಲ್ಪ ಇರುತ್ತೆ. ನಾನು ಹೆಂಗ್ ಮಾಡಿರ್ತೀವೋ ಅದು ಹೆಂಗ್ ತಲುಪುತ್ತೆ ಜನಕ್ಕೆ, ನಾನು ಹೆಂಗ್ ಕನೆಕ್ಟ್ ಆಗ್ತೀನಿ ಜನಕ್ಕೆ ಅನ್ನೋದೊಂದಿದೆ. ಕಾನ್ಫಿಡೆನ್ಸ್ ಏನಕ್ಕೆ ಅಂದ್ರೆ ಸರ್ ಮೇಲೆ ಕಾನ್ಫಿಡೆನ್ಸ್ ಇದೆ, ಮತ್ತೆ ಪ್ಲಸ್ ನಮ್ಮ ಜನದ ಮೇಲೆ ನನಗೆ ಕಾನ್ಫಿಡೆನ್ಸ್ ಇದೆ. ಯಾಕಂದ್ರೆ ಒಂದು ಒಳ್ಳೆ ಟ್ಯಾಲೆಂಟ್ ಆಗಿಲ್ಲ, ಒಂದು ಒಳ್ಳೆ ಕಂಟೆಂಟ್ ಆಗಿಲ್ಲ, ಯಾವತ್ತೂ ಕೈ ಬಿಡಲ್ಲ ಅವರು. ಅಂಡ್ ಸರ್ದು ಒಂದು ವಿಷನ್ ಏನಿದೆ, ತುಂಬಾ ವರ್ಷಗಳಿಂದ ಈ ಕತೆ ಮಾಡಿ ತುಂಬಾ ವರ್ಕ್ ಮಾಡಿ ಮಾಡಿರೋದ್ರಿಂದ ಸ್ಟಫ್ ಇದೆ ಅದರಲ್ಲಿ. ಅದಕ್ಕೆ ಕಾಯ್ತಾ ಇದ್ದೀನಿ ನಾನು, ಅದನ್ನ ಯಾವ ತರ ಜನ ತಗೋತಾರೆ, ಎಂಜಾಯ್ ಮಾಡ್ತಾರೆ ಅನ್ನೋದನ್ನ. ಸೊ Feb 14th ಎಲ್ಲದಕ್ಕೂ ಆನ್ಸರ್. ಐ ಆಮ್ ಜಸ್ಟ್ ವೇಟಿಂಗ್.
ಲವರ್ಸ್ ಎಲ್ಲ ಅವ್ರ ಲವ್ ಎಲ್ಲಾ ಜನನು ಅವ್ರ ಲವ್ ನಮಗ್ ಸೊ ಸೀತಾ ಅವರು ಪಯಣ ಮಾಡ್ಕೊಂಡು ಅಲ್ಲಿ ಇಲ್ಲಿ ಎಲ್ಲೆಲ್ಲ ಪಯಣ ಮಾಡ್ಕೊಂಡು ಫೆಬ್ರವರಿ 14 ಥಿಯೇಟರ್ ಹತ್ರ ಬಂದು ಗಾಡಿ ನಿಲ್ಲಿಸ್ತಾ ಇದ್ರ. ಹೌ ಆರ್ ಯು ಫೀಲಿಂಗ್? ಇವ್ರು ಹೇಳಿದ ತರಾನೇ ಸೇಮ್ ಫೀಲಿಂಗ್ಸ್ ಇದೆ. ಎಕ್ಸೈಟ್ಮೆಂಟ್ ತುಂಬಾನೇ ಇದೆ ಬಿಕಾಸ್ ತುಂಬಾ ವರ್ಷಗಳ ನಂತರ ಫಿಲ್ಮ್ ಬರ್ತಿದೆ. ಆ್ಯಂಡ್ ಕಾನ್ಫಿಡೆನ್ಸ್ ಲೈಕ್ ಹಿ ಸೆಡ್ ಬಿಕಾಸ್ ನಾನು ಆ ಶ್ರಮ ನೋಡಿದ್ದೀನಿ. ಓಪನ್ ಶ್ರಮ ಎವ್ರಿ ಒನ್ ಎಲ್ರೂ ತುಂಬಾ ವಿ ವರ್ಕ್ ವೆರಿ ಹಾರ್ಡ್. ಸೊ ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ಇಟ್. ಐ ವಾಂಟ್ 14th of February ಬೇಗ ಬರಬೇಕು ಅಂತ ಕಾಯ್ತಿದ್ದೀನಿ. ಅವ್ರಿಗೆ ಕೇಳಿಲ್ಲ ಅಂದ್ರೆ ನಾನು ಬೇಜಾರು ಮಾಡ್ಕೋತೀನಿ. ಕೇಳಿ, ಪಕ್ಕದ ಕ್ವಶನ್ ಕೇಳ್ತಿದ್ದಾರೆ. ಪ್ರಶ್ನೆ ಮಾಡ್ತಾ ಇತ್ತು. ಕಿಂಗ್ ಈಗ ಪ್ರಿನ್ಸ್ 16ನೇ ಸಿನಿಮಾ ಡೈರೆಕ್ಷನ್ ಮಾಡಿದ್ರು. 15th ಓಕೆ. ಓಕೆ ಮಾಮ, ಈಗ ಇನ್ನೊಂದು ಪ್ರಶ್ನೆ ಇದೆ. ನೀವು August 15th ಹುಟ್ಟಿರೋದು, ಈ ಸಿನಿಮಾನು 15th ಮೂವಿ ನಿಮ್ ಡೈರೆಕ್ಷನ್ ಮಾಡ್ತಿರೋದು, ರಿಲೀಸ್ ಆಗ್ತಾ ಇರೋದು 14th. ನೀವು ಥಿಯೇಟರ್ ವಿಸಿಟ್ ಮಾಡ್ತೀರಾ 15th? 15th ಏನಾದ್ರು ಥಿಯೇಟರ್ ವಿಸಿಟ್ ಗ್ಯಾರಂಟಿ ಥಿಯೇಟರ್ ವಿಸಿಟ್ ಮಾಡ್ತೀನಿ. ಯಾವಾಗ ನಿನ್ ಜೊತೆ ನಿನ್ ಸಿನಿಮಾಗ ನಾನು ಥಿಯೇಟರ್ ವಿಸಿಟ್ ಮಾಡ್ತೀನಲ್ಲ. ಹೌದು. ಸೊ ಗ್ಯಾರಂಟಿ ಈ ಸಿನಿಮಾಗೂ ಇದು ನಿನ್ ಸಿನಿಮಾ ತಾನೆ. ಸೊ ಗ್ಯಾರಂಟಿ ಆದ್ರೆ ಒಂದೇ ರಿಕ್ವೆಸ್ಟ್ ಮಾಮ, 14th ಮಾತ್ರ ಬರಬೇಡಿ, ಕ್ರೌಡ್ ಕಂಟ್ರೋಲ್ ಮಾಡಕ್ಕೆ. 15th ಬನ್ನಿ, ನಾವು 14th ನಾವೆಲ್ಲ 14 ಬರ್ಬೇಕು. ಫಿಮೇಲ್ ಕ್ರೌಡ್ ಜಾಸ್ತಿ ಬೇಕು. ಎಲ್ಲ ನೋಡಿ, ಎಲ್ಲ ಇಬ್ರು ಪ್ಲಾನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಮಾಡ್ಕೊಂಡು ಮತ್ತೆ ಅಂಡ್ ಧ್ರುವ ಸರ್ ಇಷ್ಟು ಚೆನ್ನಾಗಿ ಆಂಕರಿಂಗ್ ಮಾಡ್ತಾರಂತ ನಾನು ಇವತ್ತೇ ನೋಡಿದ್ದು. ಏನ್ ಕ್ವಶನ್ಸ್ ಕೇಳ್ತಿದ್ದಾರೆ, ಸೂಪರ್. ಹೌದು, ಅರ್ಜುನ್ ಸರ್ಜಾ ಸರ್ ಅದ್ರ ಜೊತೆಗೆ 15 ಸಿನಿಮಾ ಡೈರೆಕ್ಷನ್, 180 ಸಿನಿಮಾ ಆಕ್ಟಿಂಗ್ ಬಗ್ಗೆ ನಿಜವಾಗ್ಲೂ ನನಗೆ ಯಾವಾಗ ಮೊದಲನೇ ಸಿನಿಮಾ ತರನೇ ಇರುತ್ತೆ. ಅದು ಹೇಗೆ ಸರ್? ಫಸ್ಟ್ ಪಿಕ್ಚರು ಭಯ, ಅದೇ ವಿಮರ್ಶೆ ಮೇಲೆ ಭಯ. ಜನಗಳು ಏನಯ್ಯ ಇಷ್ಟು ಎಕ್ಸ್ಪೀರಿಯನ್ಸ್ ಇಟ್ಕೊಂಡು ಏನು ಯಾವ್ದಾರ ಸಿನಿಮಾ ಮಾಡಿದ್ದಾನೆ, ಇದಕ್ಕೆ ಮಾಡಬೇಕಾಗಿತ್ತ ಅನ್ನೋದೆಲ್ಲ ಬರುತ್ತಲ್ಲ. ಸೊ ಇದೆಲ್ಲ ಆ ಭಯದಿಂದ ಯಾವುದು ತಪ್ಪು ಮಾಡಬಾರ್ದು ಅನ್ನೋ ದೃಷ್ಟಿ ಮೈಂಡಲ್ಲಿ ಇಟ್ಕೊಂಡು ಆದಷ್ಟು ನಮ್ಗೆ ಗೊತ್ತಿದ್ದಷ್ಟು ನಾವು ಚೆನ್ನಾಗಿ ಮಾಡಬೇಕು ಅನ್ನೋ ಒಂದು ಪ್ರಯತ್ನನೇ ಈ ಸಿನಿಮಾ. ಇಲ್ಲ ಸರ್, ಆಲ್ರೆಡಿ ನಾನು ಟೀಸರ್ ನೋಡಿದ್ದೀನಿ, ಹಾಡುಗಳನ್ನ ಕೇಳಿದ್ದೀನಿ. ಅದನ್ನು ನೋಡಿದಾಗ ಎಲ್ಲ ಆಕ್ಷನ್ ಸಿನಿಮಾಗಳ ನಡುವೆ ನಾವು ಆಡಿಯನ್ಸಲ್ಲೂ ಕೂಡ ನಾವು ಕಾಯ್ತಾ ಇರ್ತೀವಿ. ಒಂದು ಫ್ಯಾಮಿಲಿ ಎಲ್ಲರೂ ಕೂತ್ಕೊಂಡು ನೋಡೋ ಸಿನಿಮಾ, ಒಂದು ಪ್ರೀತಿ ಬಗ್ಗೆನೂ ವ್ಯಾಲ್ಯೂ ಜಾಸ್ತಿ ಆಗುವಂಥ ಸಿನಿಮಾ. ಅಫ್ಕೋರ್ಸ್ ಇದರಿಂದ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಅನ್ಸುತ್ತೆ ಅಲ್ವಾ ಐಶ್ವರ್ಯ ಅವರೇ? 100% ಓಕೆ, ಎಲ್ಲಾ ತರದ ಎಮೋಷನ್ಸ್ ಇದೆ. ಓಕೆ, ಎವ್ರಿಥಿಂಗ್. ಸೊ ಒಂದು ಮಿಕ್ಸ್ಡ್ ಪ್ಯಾಲೆಟ್ ಅಂತ ಹೇಳಿ ಕ್ಲೀನ್ ನೀಟ್ ಸಿನಿಮಾ ಆಗುತ್ತೆ. ಓಕೆ. ಎಲ್ಲರೂ ತುಂಬಾ ಲೈಕ್ ಫ್ಯಾಮಿಲಿ ಎಲ್ರಿಗೂ ಎಲ್ಲ ಏಜ್ ಕ್ಯಾಟಗರಿ ಬಂದು ಎಂಜಾಯ್ ಮಾಡಿ ಫೀಲ್ ಮಾಡಿ ಎಲ್ಲರೂ ಒಬ್ಬೊಬ್ರದ್ದು ಏನು ಇಂಪಾರ್ಟೆನ್ಸ್ ಗೊತ್ತಾಗುವಂತ ಸಿನಿಮಾ ಇದು. ಫ್ಯಾಮಿಲಿ ವ್ಯಾಲ್ಯೂ ಮಾಡ್ತಾರೆ. ತುಂಬಾ ಜನ ಇವಾಗ ಕಳೆದೋಗಿದ್ದಾರೆ ಅವ್ರದೇ ಲೋಕ. ಕರೆಕ್ಟ್. ಇವಾಗ ನಮ್ಮ ಪಕ್ಕದಲ್ಲಿರೋರ್ನ ಫಸ್ಟ್ ವ್ಯಾಲ್ಯೂ ಮಾಡ್ಬೇಕು ಅನ್ನೋದನ್ನ ಈ ಸಿನಿಮಾ ನೋಡಿ ಎಲ್ಲರೂ ಎಂಜಾಯ್ ಮಾಡ್ತಾರೆ. ಸಂಕ್ರಾಂತಿಗೆ ನೀವೆಲ್ಲರೂ ಇಷ್ಟು ಮುದ್ದಾಗಿ ರೆಡಿಯಾಗಿ ಬಂದಿದ್ದೀರಾ ಅಂದಮೇಲೆ ನನ್ಗೆ ಆಸೆ, ನಿಮ್ಮೆಲ್ಲ ಸಂಕ್ರಾಂತಿ ಇನ್ ಜನರಲ್ ಯಾವ ರೀತಿ ನೀವು ಸೆಲೆಬ್ರೇಟ್ ಮಾಡ್ತೀರಾ, ಅಥವಾ ಏನಾದರೂ ಗುಡ್ ಮೆಮೊರಿ ಅದ್ರ ಜೊತೆ ಯಾವುದಾದ್ರೂ ರಿಲೇಟೇಬಲ್ ಇದ್ರೆ ಅದನ್ನ ಶೇರ್ ಮಾಡಬಹುದಾ ನಮ್ಮ ವೀಕ್ಷಕರ ಜೊತೆಗೆ? ಅವರಿಗೆ ಅಷ್ಟೊಂದು ಇಲ್ಲದೆ ಇರಬಹುದು. ಇಲ್ಲ, ನಮಗೆ ಬಿಕಾಸ್ ನಾವು ಚಿಕ್ಕ ವಯಸ್ಸಿಂದ ನಮಗೆ ಸಂಕ್ರಾಂತಿ ಆ ಟೈಮ್ನೆಲ್ಲ ನಮ್ಮ ಹಳ್ಳಿಲಿ ಇರ್ತಾ ಇದ್ವಿ. ನಮ್ಮ ಹಳ್ಳಿ ಅಂತಂದ್ರೆ ಮಧುಗಿರಿ ತಾಲೂಕು ಹತ್ರ ತುಮಕೂರಲ್ಲಿ ಕುಗ್ರಾಮ ಚೆಕ್ಕೇನಹಳ್ಳಿ ಇತ್ತು. ತಂದೆ ಹುಟ್ಟಿದ ಊರದು. ನಮಗೆ ಸಮ್ಮರ್ ಹಾಲಿಡೇಸ್ ಅಂತಂದ್ರೆ ನಮ್ಮ ಹಳ್ಳಿನೇ. ಅದೇ ಎಲ್ಲ ಫಾರಿನ್ ಗಿರಿನೆಲ್ಲ ನಮ್ಗೆ ಅಭ್ಯಾಸ ಇರಲಿಲ್ಲ. ಸೊ ಅವಾಗ ಇದೆಲ್ಲ ಈ ತರ ಒಂದು ಹಾಲಿಡೇಸ್ ಬಂದಾಗ ನಾವು ಹಳ್ಳಿಲೇ ಇರ್ತಾ ಇದ್ವಿ. ಸೊ ಸಂಕ್ರಾಂತಿ ಹಬ್ಬದ ದಿನ ಫುಲ್ಲು ಕೊಂಬುಗಳಿಗೆಲ್ಲ ಬಣ್ಣ ಹಚ್ಚಿ ಅದಕ್ಕೆ ಫುಲ್ಲು ಎಳ್ಳು ಇದೆಲ್ಲ ಪೂರಿ ದೇವರಿಗೆ ಹೆಂಗಸರೆಲ್ಲ ಬೆಳಗ್ಗೆ ಎದ್ದು ಹಸುಗಳಿಗೆಲ್ಲ ಕುಂಕುಮ ಅರಿಶಿನ ಕುಂಕುಮ ಹಚ್ಚಿ ಅದು ನೋಡಕ್ಕೆ ಒಂದು ಬೇರೆ ತರ. ನಿಜವಾಗ್ಲೂ ಅಲ್ಲಿ ಜನಗಳೆಲ್ಲ ದೇವರು ಅಂತಾನೆ ಪೂಜೆ ಮಾಡ್ತಾರೆ. ಸೊ ಅದನ್ನೆಲ್ಲ ನಾವು ನೋಡುವಂತ ಒಂದು ಪುಣ್ಯ ನಮಗೆ ಸಿಕ್ತು. ಇವ್ರಿಗೆಲ್ಲ ಅಷ್ಟೊಂದಿಲ್ಲ, ಇವರೆಲ್ಲ ಕೇಳಿರ್ತಾರೆ ಅಷ್ಟೇ. ನಿಮ್ಗೆ ಏನಾದ್ರು ಮೆಮೊರಿ? ಸಂಕ್ರಾಂತಿ ಅಂದ್ರೆ ಜೆನ್ಯೂನ್ ಒಪ್ಕೊಂಡ್ಬಿಡ್ತೀವಿ ನೋಡಿ. ಯೂಶಲಿ ನಮ್ಮ ಮನೇಲಿ ಇರ್ತಾರಿಲ್ಲ, ಯಾಕೆಂದ್ರೆ ಫ್ರೆಂಡ್ಸ್ ಮಜಾ ಬಾರ ಬರೀ ಮಕ್ಕಳು ಬರ್ತಾರೆ, ತಟ್ಟೆ ಇಟ್ಕೊಂಡ್ ಬರ್ತಾರೆ, ಒಳಗೆ ಹೋಗ್ತಾರೆ, ದೇವ್ರ ಮತ್ತೆ ಕೂತ್ಕೊತ ಅಂದ್ರೆ ಎಳ್ಬಿರಾಗ ಬರ್ತಾರೆ. ಸೊ ನಾವು ಯೂಶಲಿ ಹುಡುಗರು ಯಾರು ಅನ್ನಲ್ಲ, ಯಾರು ಹುಡುಗರು ಮನೇಲಿ ಇರಲ್ಲ, ನಾವು ನಮ್ಮ ಫ್ರೆಂಡ್ಸ್ ಜೊತೆ ಇರ್ತೀವಿ. ಈಗ ಈ 1-2 ವರ್ಷದಿಂದ ತುಂಬಾ ಸ್ಪೆಷಲ್, ಯಾಕಂದ್ರೆ ನನ್ಗೊಂದು ಪುಟಾಣಿ ಮಗಳಿರಲ್ಲ, ಪುಟಾಣಿ ತಟ್ಟೆ ಇಟ್ಕೊಂಡು ಎಳ್ಬಿರ್ತೀನಿ ಅಂತ. ಸೊ ದಟ್ ಈಸ್ ವೆರಿ ಸ್ಪೆಷಲ್. ಸೊ ಈಗ ಆ ಮೂಮೆಂಟ್ನ ಚೆರಿಶ್ ಮಾಡ್ತಾ ಇದೀನಿ. ಇಲ್ಲ ಅಂದ್ರೆ ಅಂಕಲ್ ಹೇಳ್ಕೊಂಡಿದ್ದೀನಿ, ತೋಟಕ್ಕೆ ಹೋಗಿ ಗೋಗಳ ಜೊತೆ ಒಂಚೂರು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಅದಕ್ಕೆ ರೇಗಿಸ್ಕೊಂಡು ಸೊ ಇದು ಮಾಡ್ತಾ ಇದೀವಿ.
ಇದೇ ನಮ್ಮ ಸಂಕ್ರಾಂತಿ. ಕ್ಯೂಟ್ ಸಂಕ್ರಾಂತಿ ಇದು. ನಾವು ಗೋವನ್ನ ಕಾಮಧೇನು ಅಂತೀವಿ, ಪುಣ್ಯಕೋಟಿ ಅಂತೀವಿ, ಸರ್ವವನ್ನೂ ಕೊಡುವವಳು ಗೋಮಾತೆ ಅಂತ ತಾಯಿ ರೂಪದಲ್ಲಿ ಪೂಜೆ ಮಾಡ್ತೀವಿ. ಇನ್ನೊಂದು ಕಡೆ ನಮ್ಮೆಲ್ಲರೂ ಖುಷಿ ಆಗೋದು, ನನಗೆ ಈ ಗೋಶಾಲೆ ನೋಡಿದಾಗ ನೆನಪಾಗೋದು ಐಶ್ವರ್ಯ ಅವರು. ಯಾಕೆ ಹೇಳಿ ಸರ್? ಯಾಕೆ? ನಿಮ್ಮ ಬರ್ತ್ಡೇಗೆ ಐಶ್ವರ್ಯ ಅವರು ಹಾಗೂ ನಿಮ್ಮ ಎರಡನೇ ಮಗಳು ಜೊತೆಯಾಗಿ ಮುದ್ದಾಗಿ ಒಂದು ಹಸುವನ್ನು ಗಿಫ್ಟಾಗಿ ಕೊಟ್ಟಿದ್ರಿ. ಇಲ್ಲಿ ನೋಡಿದಾಗ ಐ ಥಿಂಕ್ ನಿಮಗೂ ತುಂಬ ಕನೆಕ್ಟ್ ಆಗ್ತಿದೆ ಅಂತ. ಆ ಥಾಟ್ ಹೇಗೆ ಬಂತು ಅಂತ? ಎಲ್ಲರೂ ಜನರಲಿ ಬನ್ನಿ ಕೇಕ್ ಕಟ್ ಮಾಡೋಣ, ಡಿನ್ನರ್ಗೆ ಹೋಗೋಣ ಅಂತಾರೆ, ಹೇಗೆ ಬಂತು ಅಂತ? ಅದೇ ಮಾಡ್ತಿದ್ವಿ, that's what we used to do. ಬಟ್ ಅಪ್ಪ ಬಂದು ನನಗೆ ತುಂಬಾ ವರ್ಷದ ಮುಂಚೆ ಹೇಳಿದ್ ಜ್ಞಾಪಕ, ದಟ್ he wanted a ಗಿರ್ ಕೌ, ಅದನ್ನ ಡ್ರೀಮ್ ಅಂತ ಹೇಳಿದ್ರು. ಓಕೆ. ಸೊ ರ್ಯಾಂಡಮ್ಲಿ ಐ ವಾಸ್ ಸಿಟ್ಟಿಂಗ್ ಒಂದ್ ದಿವಸ ಮನೇಲಿ ಕೂತಿರ್ಬೇಕಾದ್ರೆ ಅಪ್ಪಂಗೆ ಏನ್ ಗಿಫ್ಟ್ ಮಾಡೋದು, ಮೇ ಬಿ ವಿ ಥಾಟ್ ಇನ್ ಜೂನ್ ಆರ್ ಜುಲೈ. ಓಕೆ. ಸೊ ಏನ್ ಗಿಫ್ಟ್ ಮಾಡೋದು ಅಂತ ಯೋಚನೆ ಮಾಡಿದಾಗ ಓಕೆ. ಓಕೆ, ನಾನು ಅಂಜು ನಾನು ಹೋಗಿ ಅಂಜು ಹೇಳಿದೆ, ಅದು ಲೈಕ್ ಓಕೆ ಗ್ರೇಟ್ ಐಡಿಯಾ ಅಂದ್ಮೇಲೆ ಹೆಂಗೆ ಅದನ್ನ ಕರ್ಸೋದು, because ಗಿರ್ ಕೌಸ್ ಆರ್ ಸ್ಪೆಸಿಫಿಕ್ಲಿ ಫೌಂಡ್ ಗುಜರಾತ್. ಓಕೆ. ಸೊ ಐ ಹ್ಯಾಡ್ ಟು ಡೂ ಮೈ ರಿಸರ್ಚ್ ಎಲ್ಲ ಮಾಡಿ ಇಲ್ಲಿ ಬರಕ್ಕೆ ಒಂದು 10 ದಿವಸ ಆಯ್ತು. ಓಹ್. ಸೊ ನಾವು ಕೊಟ್ಟಿದ್ದು ಒಂದು ಪ್ರೆಸೆಂಟ್ ಮಾಡಿದ್ದು ಪುಣ್ಯಕೋಟಿ ಅಂತ. ತುಂಬಾ ಜನ ನೋಡಿದ್ದಾರೆ ಆ ವಿಡಿಯೋನ. ವೆಂಟ್ ಅ ಲಿಟಲ್ ವೈರಲ್ ವೆನ್ ದಟ್ ಹ್ಯಾಪನ್. ಸೊ ಕರೆಕ್ಟ್ಲಿ ಇವ್ರು ಮಲ್ಕೊಂಡಿದ್ರು, ನೈಟ್ ಶೂಟಿಂಗ್ ಎಲ್ಲ ಮಾಡಿ ಮಲ್ಕೊಂಡಿದ್ರು. we were like ಅಪ್ಪ ಎತ್ತರು, ಬಟ್ we pulled him down. ಟ್ರಕ್ಕಲ್ಲಿ ನೋಡಿದ್ರೆ we had ಪುಣ್ಯ. So and she was also carried ಅವಾಗ. So now it's become 5. So she's like ಒಂದು ಕೊಟ್ಟಿದ್ದು ಇವಾಗ 5 ಮಕ್ಕಳಾಗಿದೆ. ಸೋ ಸ್ವೀಟ್. ಅದೇ ಮನೇಲಿ ಒಂದು ಪುಟಾಣಿ ಗೋಶಾಲೆ ಇದೆ ಹಾಗಾದ್ರೆ. ಇದೆ. ಸೊ ಪುಣ್ಯಕೋಟಿ, ವೇದ, ರಾಧೆ, ಲಕ್ಷ್ಮಿ ಅಂಡ್ ರಾಮಾಂಜು. ಸೊ 5 ಮಕ್ಕಳು. ನಿರಂಜನ್ ಅವರಿಗೆ ಗೋವುಗಳ ಜೊತೆ ಏನಾದ್ರು ಕನೆಕ್ಷನ್ ಇದೆಯಾ? ಚಿಕ್ಕ ವಯಸ್ಸಲ್ಲೆಲ್ಲ ಏನಾದ್ರು ಇತ್ತು. ಚಿಕ್ಕಪ್ಪನಿಗೂ ತುಂಬಾ ಇಷ್ಟ ಓಕೆ. ಕರು ಎಲ್ಲ ನಮ್ಮ ತೋಟದಲ್ಲೆಲ್ಲ ಸಾಕಿದ್ವಿ. ಅದರದ್ದು ಹಾಲು ಎಲ್ಲ ಮನೆಗ್ ಬರೋದು. ಸೊ ಅದಕ್ಕಿಂತ ಏನಾದ್ರು ಶ್ರೇಷ್ಠವಾದದ್ದು ಏನಿದೆ? ಸತ್ಯ. ಆಮೇಲೆ ತುಂಬಾ ಒಂದು ಪಾಸಿಟಿವ್ ಎನರ್ಜಿ, ತುಂಬಾ ನಾವು ಅದನ್ನ ಪೂಜಿಸ್ತೀವಿ. ಹೌದು. ಸೊ ಎಲ್ಲರೂ ಅದನ್ನ ಪೂಜಿಸ್ತಾರೆ. ಸೊ ಅದ್ರದ್ದು ಶಕ್ತಿನೇ ಬೇರೆ ಅನ್ಸುತ್ತೆ. ಅದ್ರ ಸುತ್ತಮುತ್ತ ಇರೋದ್ರದ್ದಾಗಿರ್ಲಿ, ಅದ್ರದ್ದು ಕಾಲ ಕಳೆಯೋದ್ರದ್ದಾಗಿರ್ಲಿ, ಸ್ವಂತ ತಾಯಿ ತರ. ಇನ್ನು ಭರತ್ ಅವ್ರ ಹತ್ರ ಸರ್ ನನಗ್ ಶಾಕ್ ಆಗಿದ್ದು, ಈ ಹಾಡಿನ ಲಿರಿಕ್ಸ್ ನೋಡಿದೀನಿ, ಏನ್ ವರ್ಣನೆ ಮಾಡಿದ್ದಾರೆ ಅಂತ ಹೇಳಿದ್ರೆ, ಭರತ್ ಅವ್ರೆ ಆ ಪದಗಳೆಲ್ಲ ಎಲ್ಲಿ ಹುಡ್ಕೊಳ್ತು, ಹೆಂಗ್ ರಿಸರ್ಚ್ ಮಾಡಿದ್ರಿ ಅಂತ? ಆ ಪದಗಳನ್ನ ತುಂಬ ಹುಡುಕ್ಬೇಕಂತ ನನ್ನ ಅವಶ್ಯಕತೆ ಬರಲಿಲ್ಲ. ಆ ಚಿಕ್ಕ ವಯಸ್ಸಿಂದನೂ ಹೇಳ್ಕೊಂಡು ಬಂದಿರೋ ಆ ಕಥೆಗಳನ್ನ ಕೇಳಿರೋದ್ರಿಂದ ತಾನಾಗಿ ಬಂತು. ಏನೋ ಸ್ವಲ್ಪ ಆ ಕಡೆ ಪದಗಳಿಗೋಸ್ಕರ ಹುಡುಕಿರೋದು ಬಿಟ್ರೆ ಇಲ್ಲ, ಬರ್ದಿರೋದು ಎಲ್ಲ ನನಗೆ ಚಿರಪರಿಚಿತವಾದ ಒಂದು ಪದಗಳೇ. ಆದ್ರೆ ಒಂದು ಬರ್ದಿದ್ದಾನೆ, ಅದು ನನಗೆ ಗೊತ್ತಿರಲಿಲ್ಲ ಇಷ್ಟು. 56 ಇಂಚಿನ ಎದೆಯ ಬಸವ ನೋಡೆ ಅಂತ. ಸೊ 56 ಇಂಚಿನ ಬಸವ ಎದೆ ಸುತ್ತಳತಿರೋ ಬಸವ ಸ್ಪೆಷಲ್ ಅಲ್ವಾ? ಅದು ಸ್ಪೆಷಲ್ ಅಂತ ಇದೆ. ಸೊ ಅದನ್ನ ಬರ್ದಿದ್ದಾನೆ, ನನಗೆ ಗೊತ್ತಿರಲಿಲ್ಲ ಅದು. ಅದು ಮತ್ತೆ ಸರ್ನ ರಿಸೆಂಬಲ್ ಮಾಡ್ಬೇಕಲ್ಲ, ಹಂಗಾಗಿ ಅವರ ಒಂದು ಪರ್ಸನಾಲಿಟಿ ಸರ್ನ ಸೇವಿಯರ್ ರೀತಿ ಬರೋದ್ರಿಂದ ಅಂದರೆ ಬಿಟ್ಕೊಟ್ಟೆ ಅನ್ಸುತ್ತೆ ಸರ್. ಸೊ ಅದನ್ನು ಮತ್ತೆ ಇದನ್ನ ರಿಸೆಂಬಲ್ ಮಾಡ್ಬೇಕನ್ನೋ ಕಾರಣಕ್ಕಾಗಿ ಅದು ಹೋಲ್ಸಿ ಬರ್ದಿದೆ. ಎಷ್ಟು ಮುದ್ದಾಗಿ ಹಾಲು ಕುಡಿತಿದೆ ನೋಡಿ. ಅದು ಅದ್ರ ಮಕ್ಕಳಿಗೆ ಮಾತ್ರ ಅಲ್ಲ, ಇಡೀ ಪ್ರಪಂಚಕ್ಕೆ ನಿಸ್ವಾರ್ಥವಾಗಿ ಹಾಲು ಕೊಡುತ್ತದೆ. ನಮ್ಮ ಹಾಡಿನಲ್ಲೂ ಇದೆಯಲ್ಲ ಒಂದು ಇದು, ತಾಯಿಗೂ ಮಹಾ ತಾಯಿನಿ ಅಂತ. ಐಶ್ವರ್ಯ, ಅದ್ರ ಜೊತೆಗೆ ನೀವು ಕರುವಿನಿಂದ ಅಂದ್ರೆ ಬರ್ತ್ ಎಲ್ಲ ನೋಡಿದೀರಾ? ಹೌದು. ನಿಮ್ಮ ಮನೆಯಲ್ಲಿ ನಿಮ್ಮ ಫಾರ್ಮ್ ಅಲ್ಲಿ ಗೋಶಾಲೆ ಇರೋದ್ರಿಂದಾಗಿ ಆ ನೋವಿನ ಬಗ್ಗೆ ಅಥವಾ ಈಗ ಫೀಡಿಂಗ್ ಬಗ್ಗೆ ಏನಾದ್ರು ಹೇಳೋದಿದ್ರೆ? ಆ ನೋವು ಬಗ್ಗೆ ನಮಗೆ ಕರ್ಕೊಂಡ್ ಬಂದ್ ಬಿಟ್ರಲ್ಲ, ಅವ್ರು ಹೇಳಿದ್ದು that it's equivalent to 42 fractures. ಒಂದ್ ಮನುಷ್ಯನ್ಗೆ 42 fractures ಆದಾಗ ಏನು ನೋವು ಇರುತ್ತೆ, ಅದೇ ತರ at the time of delivery ಇರುತ್ತೆ ಅಂತ he had told us. And they are so possessive. ಅವ್ರ ಮಕ್ಳಂದ್ರೆ ಹಾಲು ಕುಡಿಬೇಕಾದ್ರೆ ಯಾರು ಇರಬಾರ್ದು ಸುತ್ತಲೂ, ಅದಾದ್ಮೇಲೆ ಎಲ್ಲಿ ಕರ್ಕೊಂಡು ಹೋಗ್ತಾರೆ, they are always watching. ಸೊ ದಟ್ ಲವ್ ಬಂದು ಅಪ್ಪ ಹೇಳ್ದಂಗೆ ಅನ್ಕಂಡೀಷನಲ್ ಲವ್. ಇಷ್ಟು ದೊಡ್ಡ ಸ್ಪೇಷಿಯಸ್ ಜಾಗದಲ್ಲಿ 1,000ಕ್ಕೂ ಅಧಿಕ ಗೋವುಗಳಿದಾವೆ. ಎಲ್ಲ ಕಡೆ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಅವುಗಳಿಗೆ ಆಹಾರದಿಂದ ಹಿಡಿದು ಎಷ್ಟು ಡಿಸಿಪ್ಲೈನ್ಡ್ ಆಗಿ ಒಂದು ಯೂನಿಫಾರ್ಮ್ ಹಾಕಿರೋ ಸ್ಟೂಡೆಂಟ್ಸ್ ನೋಡ್ದಂಗೆ ಅನ್ನಿಸ್ತಾ ಇದೆ ನಂಗೆ. ಎಷ್ಟು ಯೂನಿಫಾರ್ಮಿಟಿ, ಇದೆಲ್ಲ ಯಾರು ಮಾಡ್ತಾ ಇರೋದು ಅಂತ. ಯಾರು ಮಾಡ್ತಿರೋದು ಗೊತ್ತಾಗ್ಬೇಕಾ? ಹೌದು. ಅವ್ರನ್ನ ತೋರಿಸ್ಲಾ? ಎಸ್ ಸರ್, ಪ್ಲೀಸ್. ಇವತ್ತು ಅವರೇನೆ ಈ ಸಾಂಗ್ ನ ನಮಗೆ ಲಾಂಚ್ ಮಾಡ್ತಾರೆ. ಓ ವಾವ್. ಓಕೆ ಓಕೆ, ಬನ್ನಿ ಅವ್ರನ್ನ ತೋರಿಸ್ತೀನಿ. ಓಕೆ ಸರ್, ಬನ್ನಿ ಹೋಗೋಣ. ಸುಡುವ ಬೆಂಕಿ ಜ್ವಾಲೆ ಬಂದ ನೋಡೆ, ನಮ್ಮ ಕಾಯೋ ದೈವದಂತೆ ಬಂದ ನೋಡೆ, ಗೋವಿನ ಮುದ್ದು ಕಂದ ಬಂದ ನೋಡೆ, ಆನೆ ಬಲಿದ ತೋಳು
ನಮ್ಮ ಆಕ್ಷನ್ ಕಿಂಗ್ ಅರ್ಜುನ್ ಸರ್ಜಾ ಸರ್ ಅವರು ನಿರ್ದೇಶನ ಮಾಡಿರುವಂತಹ, ನಿರ್ಮಾಣ ಮಾಡಿರುವಂತಹ, ನಾವೆಲ್ಲರೂ ಪ್ರೀತಿಯಿಂದ ಕಾಯ್ತಾ ಇರುವಂತಹ ನಮ್ಮ ಸೀತಾಪಯಣ ಸಿನಿಮಾದ 3ನೇ ಹಾಡನ್ನ ಇದೀಗ ಅಧಿಕೃತವಾಗಿ ನಿಮ್ಮೆಲ್ಲರ ಮಡಿಲಿಗೆ ಹಾಕುವಂತಹ ಸಮಯ. ನಮ್ಮ ಹೆಮ್ಮೆಯ ಇಂತಹ ಅದ್ಭುತ ಗೋಶಾಲೆಯ ಮೂಲಕ ಹಲವಾರು ಜೀವಿಗಳಿಗೆ ಪ್ರೀತಿಯನ್ನ ನೀಡ್ತಾ ಇರುವಂತಹ ಈ ದಿನದ ವಿಶೇಷ ಅತಿಥಿಗಳು ಸನ್ಮಾನ್ಯ ಶ್ರೀ ಜಗಪತಿ ರಾವ್ ಸರ್ ಅವರು ಪ್ರೀತಿಯಿಂದ ಈ ನಮ್ಮ ಹಾಡನ್ನ ಬಿಡುಗಡೆ ಮಾಡಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಗೂಳಿ ಬಸವಣ್ಣ ಬಂದ ನೋಡೆ ಅನ್ನುವಂತಹ ಹಾಡನ್ನ ನಿಮ್ಮೆಲ್ಲರ ಚಪ್ಪಾಳೆಯೊಂದಿಗೆ